ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ಇವತ್ತು ನಾನು ಮಾರ್ಬಲ್ ಕೇಕ್ ಮಾಡಿದ್ದೀನಿ. ತುಂಬಾ ಈಸಿ ಮೆಥಡ್ ಮತ್ತು ಎಮ್ಮಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ, ಎಂಥವರು ಮಾಡ್ಕೊಳ್ಬೋದು. ನಾನು ಈಸಿ ಮೆಥಡಾಗಿ ನಾನು ತೋರಿಸಿದ್ದೀನಿ. ನಾನು ಈ ಬ್ರೆಡ್ ಮಾಡ್ತಾರಲ್ಲ ಆ ಟಿನ್ನಲ್ಲಿ ಮಾಡಿದ್ದೀನಿ. ಬೇಕಂದರೆ ನೀವು 6 ಇಂಚ್ ಟಿನ್ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟು ಅಷ್ಟೇ ಅದ್ಭುತವಾಗಿತ್ತು. ನಾವೇನು ಬೇಕ್ರಿನ ತರ್ತೀವಲ್ಲ ಅದೇ ಥರ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇವಾಗ ರಜೆ ಅಲ್ವಾ, ಅವ್ರು ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಆಚೆನ ತರೋ ಬದಲು ಮನೆಯಲ್ಲೇ ಆರಾಮಾಗಿ ಮಾಡ್ಕೊಳ್ಬೋದು. ಒಂದು 25 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿತ್ತು ಅಂದರೆ. ಅಷ್ಟು ಮೃದುವಾಗಿತ್ತು. ಇದು ಬಿಸಿ ಇದೆ, ಈಗ ನಾನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆರಿದ ಮೇಲೆ ಕಟ್ ಮಾಡಬೇಕು. ನೋಡಿ ಹೇಗೆ ಬಂದಿದೆ ಒಳಗಡೆ, ನೋಡಿ ಅಷ್ಟೇ ಸ್ಪಾಂಜಿಯಾಗಿದೆ. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನಾನು ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಜರಡಿ ಇಟ್ಕೊಳ್ಳೋಣ. ಈಗ ಕೇಕ್ ಮಾಡಿದ್ರೆ ಯಾವಾಗಲೂ ಮೈದಾ ಹಿಟ್ಟು ಜರಡಿ ಇಟ್ಕೊಳ್ಳೇಬೇಕು. ನಾನು 1 ಕಪ್ ಆಗೋವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಜರಡಿ ಇಟ್ಕೊಳ್ಳೋಣ. ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ನಾನು ಮಿಲ್ಕ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕೇಕ್ ಟೇಸ್ಟು. ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ತಳ ಸೌರಿ ತಗೊಳ್ಬೇಕು. ಮತ್ತು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ತಗೊಳ್ತಾ ಇದ್ದೀನಿ. 1 ಟೀ ಸ್ಪೂನು ಬೇಕಿಂಗ್ ಪೌಡರು, 1/4 ಟೀ ಸ್ಪೂನು ಬೇಕಿಂಗ್ ಸೋಡಾ, 1 ಪಿಂಚಷ್ಟು ಸಾಲ್ಟ್. ಇದು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡಬೇಕು, ಜರಡಿ ಇಟ್ಕೊಂಡು. ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಇದು ಪಕ್ಕಕ್ಕೆ ಇಟ್ಬಿಡೋಣ. ಇನ್ನೊಂದು ಬೌಲ್ ತಗೊಳ್ಳೋಣ. ಬೌಲ್ಗೆ 2 ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ. ನಿಮಗೆ ಮೊಟ್ಟೆ ಬೇಡ ಅಂದರೆ ಅರ್ಧ ಕಪ್ಪಷ್ಟು ಮೊಸರು ತಗೊಳ್ಳಿ. ಗಟ್ಟಿ ಮೊಸರು ಬರುತ್ತಲ್ಲ ಆ ಮೊಸರು ತಗೊಳ್ಳಿ. ನಾನು 2 ಮೊಟ್ಟೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಬೀಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಉಬ್ಬಿ ಬರಬೇಕು, ಫ್ಲಫಿನೆಸ್ ಬರಬೇಕು. ಅದಕ್ಕೆ ಅಲ್ಲಿವರೆಗೂ ನಾವು ಬೀಟ್ ಮಾಡ್ಕೊಳ್ಳೋಣ. ನೋಡಿ ಹೇಗೆ ಉಬ್ಬಿ ಬರ್ತಾಯಿದೆಯಲ್ಲ, ಈ ಥರ ಬರಬೇಕು ಮೊಟ್ಟೆ ಬೇಡ ಅಂದರೆ ಅರ್ಧ ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ. ಈಗ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ ನಾನು 3/4 ಕಪ್ಪಷ್ಟು ತಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಸಿಹಿ ಕಮ್ಮಿ ಇದ್ದರೆ ಚೆನ್ನಾಗಿರುತ್ತೆ. ಸ್ವೀಟ್ ಜಾಸ್ತಿ ತಿನ್ನೋರಿದ್ದರೆ ಅರ್ಧ ಕಪ್ಪಷ್ಟು ಫುಲ್ಲು ನಾವು ಹಾಕ್ಕೊಳ್ಬೋದು. ನಾನು ಅರ್ಧ ಕಪ್ಪಲ್ಲಿ 3/4 ಕಪ್ಪಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ತಗೊಂಡು ಮನೇಲೇ ಪೌಡ್ರ್ ಮಾಡ್ಕೊಳ್ಬೋದು. 3 ಸತಿ ಹಾಕಬೇಕು ಸಕ್ಕರೆ. ನಾವು 3 ಸತಿ ಹಾಕಿ ಬೀಟ್ ಮಾಡಬೇಕು. ಚೆನ್ನಾಗಿರುತ್ತೆ. ಮನೆಯಲ್ಲೇ ನಾವು ಕೇಕು ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ನಾನು ಸಕ್ಕರೆ ಪುಡಿ 3 ಸತಿ ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ದೀನಿ. ನಾನು ಮೊಸರು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ 1 ನಿಮಿಷ ಬೀಟ್ ಮಾಡ್ಕೊಳ್ಬೇಕು ನಾವು. ಮೊಸರು ಮತ್ತು ಸಕ್ಕರೆ ಪುಡಿ ಹಾಕಿ ಬೀಟ್ ಮಾಡ್ಕೊಳ್ಬೇಕಾಗತ್ತೆ ಮೊಸರು ಹಾಕಂಗಿದ್ರೆ.
ಮತ್ತು ನಾನು 1/3 ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಅದು ನಾವು 3 ಸತಿ ಹಾಕ್ಬಿಟ್ಟು ಈ ಥರ ಬೀಟ್ ಮಾಡ್ಕೊಳ್ಬೇಕು. ಮಕ್ಕಳು ಆಚೆ ಆಡ್ತಾಯಿದ್ದಾರೆ, ರಜಾ ಅಲ್ವಾ. ಈಗ ನಾನು ಬೀಟ್ ಮಾಡ್ಕೊಂಡಿದ್ದೀನಿ. ನಾನು 1/4 ಟೀ ಸ್ಪೂನ್ ಅಷ್ಟೇ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಾದರೆ ಅರ್ಧ ಸ್ಪೂನು ಹಾಕ್ಕೊಳ್ಬೋದು, ಅರ್ಧ ಟೀ ಸ್ಪೂನು. ನಾನು 1/4 ಟೀ ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ನೋಡಿ, ಇದೆಲ್ಲ ನಾನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವೇನು ಮೈದಾ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದು ಒಂದು 3 ಸತಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸತಿ ಹಾಕಿದ್ರೆ ಗಂಟಾಗ್ಬಿಡುತ್ತೆ, ಅದಕ್ಕೆ ನಾವು 3 ಸತಿ ಹಾಕ್ಬಿಟ್ಟು ಈ ಥರ ತಿರುಗಿಸ್ಕೋಬೇಕು. ಅಂದರೆ ಲೈಟಾಗಿ ತಿರುಗಿಸಿ, ಕೈಯಲ್ಲಿ ಬೇಕಾದರೂ ತಿರುಗಿಸ್ಕೊಳ್ಬೋದು, ನಾನು ಅದು ತೋರಿಸಿದ್ದೀನಿ. ಈಗ ನಾನು 3 ಸತಿ ಹಾಕ್ಬಿಟ್ಟು ತಿರುಗಿಸಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನು ಹಾಲು ತಗೊಂಡಿದ್ದೀನಿ. ಹಾಲು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಗಟ್ಟಿ ಇತ್ತು ಅದಕ್ಕೆ ನಾನು ಲೂಸ್ ಮಾಡೋಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಹಾಲು ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಬೋದು ಗಟ್ಟಿ ಇದ್ದರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಏನು ಬ್ಯಾಟರ್ ಇದೆಯಲ್ಲ 2 ಭಾಗ ಮಾಡ್ಕೋಬೇಕು ನಾವು. ಇನ್ನೊಂದು ಬೌಲಲ್ಲಿ ಅರ್ಧದಷ್ಟು ತಗೊಳ್ತಾ ಇದ್ದೀನಿ. ತಗೊಂಡು 2 ಸ್ಪೂನಷ್ಟು ಕೊಕ್ಕೋ ಪೌಡ್ರ್ ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ನಾನೇನು ಅರ್ಧ ಭಾಗ ತೊಗೊಂಡಿದ್ನಲ್ಲ ಅದಕ್ಕೆ. ಏನು ತಗೊಂಡ್ರು ನಾವು ತಳ ಸೌರಿ ತಗೋಬೇಕಾಗತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನು ಹಾಲು ಕೂಡ ತಗೋಬೇಕಾಗತ್ತೆ ನಾವು, ಯಾಕಂದರೆ ನಾವು ಕೊಕ್ಕೋ ಪೌಡ್ರ್ ಹಾಕಿರ್ತೀವಲ್ಲ ಆವಾಗ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಹಾಲು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೂಸ್ ಮಾಡ್ಕೋಬೇಕಾಗತ್ತೆ ಬ್ಯಾಟರು. ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಬ್ರೆಡ್ ಕೇಕ್ ಟಿನ್ ತಗೊಂಡಿದ್ದೀನಿ. ಬೇಕಂದರೆ ನೀವು ಮಾಮೂಲಿ ಬರುತ್ತಲ್ಲ ಕೇಕ್ ಟಿನ್ನು 6 ಇಂಚಸ್ಸು ಅದು ತಗೊಳ್ಳಿ. ನಾನು ಇದಕ್ಕೆ ಎಣ್ಣೆ ಕೆಳಗಡೆ ಸವರ್ಬಿಟ್ಟು ಬಟರ್ ಪೇಪರ್ ಹಾಕಿದ್ದೀನಿ. ನಾವೇನು ಮಾಡಬೇಕು ಅಂದರೆ ಇದೊಂದು ಸ್ವಲ್ಪ ಹಾಕಬೇಕು, ಅದೊಂದು ಸ್ವಲ್ಪ ಹಾಕಬೇಕು. ನಾವೇನು ಕೊಕ್ಕೋ ಪೌಡ್ರ್ ಬ್ಯಾಟ್ರ್ ಮಾಡಿದ್ವಲ್ಲ ಅದೊಂದು ಸ್ವಲ್ಪ, ಮತ್ತು ಈ ವೈಟ್ ಬ್ಯಾಟರ್ ಒಂದು ಸ್ವಲ್ಪ ಹಾಗೆ ಹಾಕ್ಕೊಳ್ತಾ ತುಂಬಿಸ್ಕೋಬೇಕು. ನಾವು ಇದರಲ್ಲಿ ಕಪ್ ಕೇಕ್ ಕೂಡ ಮಾಡ್ಕೊಳ್ಬೋದು. ಇದೇ ಥರ ಕಪ್ ಕೇಕ್ ಮೋಲ್ಡ್ ಬರುತ್ತಲ್ಲ ಅದು ತಗೊಂಡು ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಹಾಕಿ ಒಂದು ಅರ್ಧದಷ್ಟು ತುಂಬಿಸ್ಬೇಕು ಅಷ್ಟೇ. ಇದು ಬೇಗ ಬೇಕಾಗುತ್ತೆ. 180 ಡಿಗ್ರಿಯಲ್ಲಿ ನಾನು 25 ನಿಮಿಷ ಇಟ್ಟಿದ್ದೆ ಅಷ್ಟೇ. ನಾವು ಸ್ಟವ್ ಮೇಲೆ ಮಾಡಬೇಕಂದ್ರೆ ಒಂದು 10 ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ, ನೋಡ್ಕೊಳ್ತಾ ಇರಬೇಕು. ನಮಗೆ ಇದು ಆಗಿದೆಯೋ ಇಲ್ವ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಟೂತ್ ಪಿಕ್ ತಗೊಂಡು ಅದರೊಳಗಡೆ ಹಾಕಿ ನೋಡಬೇಕು. ಅದೇನಾದರೂ ತೆಗೆದಾಗ ತೇವಾಂಶ ಇದ್ದರೆ ಇನ್ನೊಂದು ಸ್ವಲ್ಪ ಬೇಕಾಗಬೇಕು ಅಂತ ಅರ್ಥ. ಒಂದು 5 ನಿಮಿಷ ಜಾಸ್ತಿ ಇಡಬೇಕು. ಆ ಥರನೇ ನೋಡ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಜಾಸ್ತಿ ಬೇಕಾದ್ರೂ ಗಟ್ಟಿಯಾಗಿಬಿಡುತ್ತೆ ಕೇಕು. ನಾನು ಇದೆಲ್ಲ ತುಂಬಿಸಿದ್ದೀನಿ. ತುಂಬಿಸ್ಬಿಟ್ಟು ನಾವು ಒಂದು 3 ಸತಿ ಟ್ಯಾಪ್ ಮಾಡಬೇಕು. ನೋಡಿ, ಈ ಥರ ಟ್ಯಾಪ್ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಟೂತ್ ಪಿಕ್ ತಗೊಳ್ಳಿ. ಟೂತ್ ಪಿಕ್ ತಗೊಂಡು ಈ ಥರ ಡ್ರಾಯಿಂಗ್ ಮಾಡ್ಕೊಳ್ಳಿ ಮೇಲೆ. ಈ ಥರ ನೋಡಿ, ಈ ಥರ ಬರ್ಕೊಂಡ್ರೆ ಆಯಿತು. ನಾನೀಗ ಬರ್ಕೊಂಡಿದ್ದೀನಿ.
ಈಗ ನಾನು 180 ಡಿಗ್ರಿಯಲ್ಲಿ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು 25 ನಿಮಿಷ ಬೇಕ್ ಟೈಮ್ ಹಾಕಿದ್ದೀನಿ. ನೋಡಿ 25 ನಿಮಿಷ ಆಯಿತು, ನಾನು ಬೇಕ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಕೇಕು ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿದ್ರೆ ಸ್ಲೈಸು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಬಿಸಿಯಲ್ಲಿ ಸ್ಲೈಸ್ ಕಟ್ ಮಾಡಿದ್ರೆ ಸ್ವಲ್ಪ ಪೌಡ್ರ್ ಥರ ಆಗುತ್ತೆ. ಈಗ ನಾನು ತಣ್ಣಗಾಗ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ. ನೋಡಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆ ಈ ಮಾರ್ಬಲ್ ಕೇಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.